ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸಾಕಷ್ಟು ಚರ್ಚೆಗಳು ಪ್ರತಿದಿನ ನಡೀತಲೇ ಇರುತ್ತೆ. ಎಸ್ಐಟಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಅನುಮಾನಗಳು ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಈಗಾಗಲೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸೋದಕ್ಕೆ ರಚನೆಯಾದಂಥ ಎಸ್ಐಟಿ ತನಿಖೆಯ ಹಾದಿ ಬಗ್ಗೆಯೇ ಸಾರ್ವಜನಿಕರಲ್ಲಿ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ನೋಡಿ, ಧರ್ಮಸ್ಥಳ ಕೇಸ್ ಅಂದಾಗ ಅದು ರಾಷ್ಟ್ರ ಮಟ್ಟದಲ್ಲಿ ತೀವ್ರವಾಗಿ ವಿವಾದಕ್ಕೆ ಕಾರಣವಾಗಿದ್ದಂಥ ಒಂದು ಪ್ರಕರಣ. ಅದರಲ್ಲೂ ಬುರುಡೆ ಪ್ರಕರಣ ಅಂಥೇಳಿ ಫೇಮಸ್ ಆಗಿರುವಂಥದ್ದು. ಈ ಒಂದು ಬುರುಡೆ ಪ್ರಕರಣದ ಷಡ್ಯಂತ್ರದ ಬಗ್ಗೆ ಸ್ಪಷ್ಟವಾದಂಥ ಸಾಕ್ಷ್ಯಗಳು ಸಿಕ್ಕಿದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಆ ದಿಕ್ಕಿನಲ್ಲಿ ತನಿಖೆಯನ್ನ ನಡೆಸ್ತಾ ಇಲ್ಲ. ಜೊತೆಗೆ ತಡ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನಗಳು, ಮಾತುಕತೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಸಾಕಷ್ಟು ಸಂದೇಹಗಳನ್ನ ಕೂಡ ಹುಟ್ಟುಹಾಕಿದೆ. ಯಾಕೆ ಸರ್ಕಾರ ಎಸ್ಐಟಿ ಸರಿಯಾದ ಸಾಕ್ಷಿಗಳು ಸಿಕ್ಕಿದ್ರೂ ಕೂಡ ಅದರ ಒಂದು ರಿಪೋರ್ಟ್ ಅನ್ನ ಕೊಡ್ತಾ ಇಲ್ಲ? ಹೌದು, ಈ ರೀತಿಯಾಗಿ ಸಾಕ್ಷಿ ಸಿಕ್ಕಿದೆ, ಧರ್ಮಸ್ಥಳದಲ್ಲಿ ನಡೆದಿರೋದು ಸತ್ಯ ಅನ್ನುವಂಥದ್ದನ್ನ ಯಾಕೆ ಹೇಳೋಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನುವಂಥ ಹಲವು ಪ್ರಶ್ನೆಗಳು, ಅನುಮಾನಗಳು ಸಾರ್ವಜನಿಕರನ್ನ ಕಾಡ್ತಾ ಇದೆ. ಧರ್ಮಸ್ಥಳ ಹಾಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕುಟುಂಬದ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ನಡೆದಂಥ ಬುರುಡೆ ಕತೆಗೆ ತಾರ್ಕಿಕವಾಗಿ ನಾವು ಆದಷ್ಟು ಬೇಗ ಅಂತ್ಯವನ್ನ ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಏನು ಹೇಳ್ಕೊಂಡು ಬರ್ತಾ ಇದೆ. ಆದ್ರೆ ಇಷ್ಟು ದಿನಗಳಾದ್ರೂ ಕೂಡ ಯಾಕೆ ಸರ್ಕಾರ ಇನ್ನು ಕೂಡ ಸೈಲೆಂಟ್ ಆಗಿದೆ? ಎಸ್ಐಟಿ ಯಾಕೆ ಇನ್ನು ಕೂಡ ಅಟ್ಲೀಸ್ಟ್ ಮಧ್ಯಂತರ ವರದಿಯನ್ನ ಕೂಡ ಕೊಟ್ಟಿಲ್ಲ? ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಎಸ್ಐಟಿಯ ತನಿಖಾ ಮಾರ್ಗ ಸಾರ್ವಜನಿಕರಿಗೆ ಸಂದೇಹವನ್ನ ಮೂಡಿಸುವಂತೆ ಮಾಡ್ತಾ ಇದೆ. ಹಾಗಿದ್ರೆ ಎಸ್ಐಟಿಯ ಉದ್ದೇಶ ಏನಿರಬಹುದು? ಇನ್ನು ಡಿಲೇ ಮಾಡಬೇಕು ಅನ್ನುವಂಥ ಉದ್ದೇಶವಾ, ಅಥವಾ ಸತ್ಯವನ್ನ ಮುಚ್ಚಾಕ್ಬೇಕು ಅನ್ನುವಂಥ ಉದ್ದೇಶ ಇಲ್ಲಿ ಕಾಣಿಸ್ತಾ ಇದೆಯಾ? ಆರಂಭದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಂದಿದ್ದ ಬುರುಡೆ ಹಾಗೆ ನೂರಾರು ಶವಗಳನ್ನ ಹೂತಿಟ್ಟಂತ ಆರೋಪದ ತನಿಖೆಗೆ ರಾಜ್ಯ ಸರ್ಕಾರ ಪ್ರಣಬ್ ಮೊಹಂತಿಯವರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿತು. ಆಗ ನಿಜಕ್ಕೂ ಸರ್ಕಾರ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಬಹಳ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದೆ. ಆದಷ್ಟು ಬೇಗ ಸತ್ಯ ಏನು ಅನ್ನೋದು ಹೊರಗಡೆ ಬರುತ್ತೆ ಅನ್ನುವಂಥ ವಿಶ್ವಾಸ, ನಂಬಿಕೆ ಇತ್ತು. ಸರ್ಕಾರದ ಈ ನಡೆಗೆ ಸ್ವತಃ ವೀರೇಂದ್ರ ಹೆಗ್ಗಡೆ ಸೇರಿದ ಹಾಗೆ ಧರ್ಮಸ್ಥಳದ ಪರವಾಗಿ ಇರುವಂಥವರು ಕೂಡ ಅದನ್ನ ಸ್ವಾಗತ ಮಾಡಿದ್ರು. ಆದ್ರೆ 16 ಗುಂಡಿಗಳನ್ನ ತೋಡಿದ ಬಳಿಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ಬುರುಡೆ ಬಿಟ್ಟಿರುವುದು ಸ್ಪಷ್ಟವಾಗಿ ಗೊತ್ತಾಯಿತು. ಅದಾದ್ಮೇಲೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಇಡೀ ಷಡ್ಯಂತ್ರದ ಹಿಂದೆ ಮಹೇಶ್ ತಿಮರೋಡಿ ಹಾಗೆ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಇನ್ನೂ ಉಳಿದವರು ಇರೋದು ಬಹಿರಂಗ ಆಗತ್ತೆ. ವಿಚಾರಣೆಯ ವೇಳೆ ಚಿನ್ನಯ್ಯ ಸಹ ತಿಮರೋಡಿ ಗ್ಯಾಂಗ್ ಹೇಳ್ಕೊಟ್ಟಿದ್ದಂಥ ಗಿಳಿಪಾಠವನ್ನ ನಾನು ಹೇಳಿದ್ದೇನೆ ಅನ್ನೋ ವಿಚಾರವನ್ನ ಕೂಡ ಒಪ್ಕೊಳ್ತಾನೆ. ಅದಾದ ಬಳಿಕ ತಿಮರೋಡಿ ನಿವಾಸದಲ್ಲಿ ನಡೆದ ಸ್ಥಳ ಮಹಜರಿನ ವೇಳೆಯೂ ಕೂಡ ಷಡ್ಯಂತ್ರದಲ್ಲಿ ತಿಮರೋಡಿ ಹಾಗೆ ಮಟ್ಟಣ್ಣನವರ ಪಾತ್ರವಿರುವುದು ಕೂಡ ಸ್ಪಷ್ಟವಾಗುತ್ತೆ. ಇಷ್ಟೆಲ್ಲಾ ಸಾಕ್ಷ್ಯಗಳಿದ್ರು ಇದುವರೆಗೂ ಈ ಇಬ್ಬರ ವಿರುದ್ಧ ಕ್ರಮ ವಹಿಸದೇ ಇರುವುದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗತ್ತೆ. ಹಾಗಿದ್ರೆ ಇಲ್ಲಿ ಎಸ್ಐಟಿ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ? ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದೆಯಾ, ಅಥವಾ ಧರ್ಮಸ್ಥಳದಲ್ಲಿ ನಡೆದಂಥ ಘಟನೆಗಳೇ ಸುಳ್ಳು, ಎಲ್ಲವೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೆದಂಥ ಷಡ್ಯಂತ್ರ ಅನ್ನೋದನ್ನ ಪ್ರೂವ್ ಮಾಡಕ್ ಹೊರಟಿದ್ಯಾ ಅನ್ನುವಂಥ ಗೊಂದಲಗಳು, ಅನುಮಾನಗಳು ಎಸ್ಐಟಿ ತನಿಖೆಯಿಂದ ಹುಟ್ಟುಕೊಂಡಿದೆ. ಹಾಗಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳಿದ್ರು ಕೂಡ ಚಿನ್ನಯ್ಯನನ್ನ ಮಾತ್ರ ಯಾಕೆ ಜೈಲಿಗೆ ಕಳುಹಿಸಿದ್ರು? ಚಿನ್ನಯ್ಯ ಇಲ್ಲಿ ಬಲಿಪಶು ಆದ್ನ? ಹಾಗಿದ್ರೆ ಚಿನ್ನಯ್ಯನ ಹೇಳಿಕೆ ಆಧರಿಸಿ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮರೋಡಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಮಟ್ಟಣ್ಣನವರ್ ವಿಚಾರಣೆಗೂ ಹಾಜರಾಗಿದ್ದಾರೆ. ಷಡ್ಯಂತ್ರದಲ್ಲಿ ಆತನ ಪಾಲಿದೆ ಅನ್ನೋದು ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಮನವರಿಕೆ ಆಗಿದ್ರೂ ಕೂಡ ಆತನನ್ನ ವಶಕ್ಕೆ ಯಾಕೆ ಪಡ್ಕೊಂಡಿಲ್ಲ? ಇಷ್ಟು ದಿನಗಳಾದರೂ ಕೂಡ ಯಾಕೆ ಎಸ್ಐಟಿ ಅವರನ್ನ ಸುಮ್ಮನೆ ಬಿಟ್ಟಿದೆ? ಇದಕ್ಕೆ ಇರುವಂಥ ಕಾರಣ ಏನು ಅನ್ನುವಂಥ ಪ್ರಶ್ನೆ ಅನೇಕರಿಗೆ ಕಾಡ್ತಾ ಇದೆ. ಇನ್ನು ಇದೇ ರೀತಿ ವಿಚಾರಣೆಗೆ ಹಾಜರಾಗುವಂತೆ ಸರಣಿ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ ತಿಮರೋಡಿಯವರಿಗೆ. ತಿಮರೋಡಿ ವಿರುದ್ಧ ಪೊಲೀಸರು ಯಾವುದೇ ಕ್ರಮವನ್ನ ವಹಿಸಿಲ್ಲ. ನೋಟಿಸ್ ಕೊಟ್ಟರು ಕೂಡ ತಿಮರೋಡಿ ಮಾತ್ರ ಯಾವುದೇ ನೋಟಿಸ್ಗೂ ರಿಪ್ಲೈ ಕೊಟ್ಟಿಲ್ಲ. 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಬಂಧಿಸ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು. ಆದರೂ ಕೂಡ
ಪೊಲೀಸರು ಅವರ ವಿರುದ್ಧ, ತಿಮಿರೋಡಿ ವಿರುದ್ಧ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಇದೇ ರೀತಿ AI ಮೂಲಕ ವಿಡಿಯೋಗಳನ್ನ ಸೃಷ್ಟಿ ಮಾಡಿ ಜನರನ್ನ ನಂಬಿಸಿದಂತಹ ಯೂಟ್ಯೂಬರ್ ಸಮೀರ್ನನ್ನ ವಿಚಾರಣೆಗೂ ಕೂಡ ಕರೆದಿದ್ರು, ವಿಚಾರಣೆ ಮಾಡಿದ್ರು. ಆದರೆ ಅದು ಕೇವಲ ವಿಚಾರಣೆಗೆ ಮಾತ್ರ ಸೀಮಿತ ಆಗೋಯ್ತು. ಇದಕ್ಕೆ ಕಾರಣ ಏನು ಹಾಗಿದ್ರೆ? ಈ ಎಲ್ಲರೂ ಷಡ್ಯಂತ್ರದ ಭಾಗವಾಗಿರುವುದಕ್ಕೆ ಸ್ಪಷ್ಟ ದಾಖಲೆಗಳಿದಾವೆ. ಆದರೂ ಕೂಡ SIT ಈ ಮೂವರನ್ನ ಹೊರಗೆ ಆರಾಮಾಗಿ ತಿರುಗಾಡ್ಕೊಂಡಿರೋದಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ, ಇದು ಯಾಕೆ? ಅವರನ್ನ ಬಂಧಿಸದೆ ಕೇವಲ ಚಿನ್ನಯ್ಯನನ್ನ ಮಾತ್ರ ಬಂಧಿಸಿರೋದು ಯಾಕೆ? ಈ ಎಲ್ಲಾ ಸಾಕ್ಷಿಗಳಿದ್ರೂ ಕೂಡ, ಆ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತ ದಾಖಲೆಗಳಿದ್ರೂ ಕೂಡ ಅವರನ್ನು ಬಂಧಿಸದೆ ಕೇವಲ ಚಿನ್ನಯ್ಯನನ್ನ ಮಾತ್ರ ಯಾಕೆ ಬಂಧನದಲ್ಲಿ ಇಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳಿದೆ. ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ SIT ತನಿಖೆ ಬಗ್ಗೆ ಅನುಮಾನಗಳು ಶುರುವಾಗಿದೆ. ಏನ್ ರಿಪೋರ್ಟ್ ಕೊಡುತ್ತಪ್ಪ SIT ಅನ್ನುವಂಥ ಒಂದು ಆತಂಕ ಕೂಡ ಇದೆ. ಯಾವುದೇ ಒತ್ತಡಕ್ಕೆ ಮಣಿಯದೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಸರ್ಕಾರ ಒಂದ್ ಕಡೆ ಹೇಳ್ತಾ ಇದೆ. ಆದ್ರೆ SITಯ ವಿಚಾರಣೆಯ ದಿಕ್ಕು ದಿನದಿಂದ ದಿನಕ್ಕೆ ತಪ್ಪಿ ಹೋಗ್ತಾ ಇದೆ, ಬೇರೆಯದ್ದೇ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಒಂದ್ ಕಡೆ ತಿಮಿರೋಡಿ ಗ್ಯಾಂಗ್ ಷಡ್ಯಂತ್ರ ಮಾಡಿರುವುದಕ್ಕೆ ದಾಖಲೆಗಳಿದ್ರೂ ಆ ಆಯಾಮದಲ್ಲಿ ವಿಶೇಷ ತನಿಖಾ ತಂಡ ಯಾಕೆ ಕೆಲಸ ಮಾಡ್ತಿಲ್ಲ? ತಿಮಿರೋಡಿ ಗ್ಯಾಂಗ್ ವಿರುದ್ಧ ಕ್ರಮ ವಹಿಸೋ ಬದಲು ಆ ತಂಡದಿಂದ ಹೊಸದಾಗಿ ಬರುವ ಕಥೆಗಳನ್ನ ಮುಂದಿಟ್ಕೊಂಡು ತನಿಖೆ ನಡೆಸುವ ಉತ್ಸಾಹವನ್ನ ನೋಡಿರುವಂಥ ಸಾರ್ವಜನಿಕರು SITಯನ್ನ ಸಂದೇಹದ ಕಣ್ಣಿನಿಂದ ನೋಡ್ತಿದ್ದಾರೆ. ಅಂದ್ರೆ ಇನ್ನು ಏನಾದ್ರೂ ಹೊಸ ಹೊಸ ಕಥೆಗಳು ಹುಟ್ಕೊಳ್ಳುತ್ತಾ, ತನಿಖೆಯನ್ನ ನಾವು ಆ ದಿಕ್ಕಿನಲ್ಲೇ ತೆಗೆದುಕೊಂಡು ಹೋಗೋಣ, ತನಿಖೆಯ ಒಂದು ಹಾದಿ ಏನಿದೆ ಅದನ್ನೇ ತಪ್ಪಿಸೋಣ ಅನ್ನುವಂಥ ರೀತಿಯಲ್ಲಿ SIT ನಡೆದುಕೊಳ್ತಾ ಇದೆಯಾ? ಹಾಗಿದ್ರೆ ಇದೇ ಸಾರ್ವಜನಿಕರ ಅನುಮಾನಕ್ಕೆ ಕಾರಣ ಆಗ್ತಾ ಇದೆಯಾ? ಗೊತ್ತಿಲ್ಲ ಏನಾಗತ್ತೆ ಮುಂದೆ. SIT ತನಿಖೆ ಎಲ್ಲಿ ಸತ್ಯ ಹೊರಗೆ ಬರುತ್ತಾ ಅಥವಾ ಧರ್ಮಸ್ಥಳದ ಪ್ರಕರಣವನ್ನ ಮುಚ್ಚಾಕೋ ಪ್ರಯತ್ನಗಳಾಗತ್ತಾ? ನಾವು ಕಾದ್ ನೋಡ್ಬೇಕು. ಅದರ ಜೊತೆಗೆ ಸುಜಾತಾ ಭಟ್ ಅನ್ನುವಂಥ ಲೇಡಿ ಹಾಕಿದಂಥ ಬಾಂಬ್ ಒಂದು ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ತಿರುವನ್ನ ಪಡ್ಕೊಳ್ಳುತ್ತೆ. ಒಂದು ಹಂತಕ್ಕೆ ಇದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದನ್ನ ಆಕೆಯೇ ಪ್ರೂವ್ ಮಾಡ್ತಾರೆ. ವೀರೇಂದ್ರ ಹೆಗಡೆ ಅವರ ಕ್ಷಮೆ ಕೇಳ್ತೀನಿ ಅಂತ ಕೂಡ ಈಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಅನನ್ಯ ಭಟ್, ನನ್ನ ಮಗಳು, ಆಕೆಗೂ ಅನ್ಯಾಯ ಆಗಿದೆ, ಆಕೆಗೂ ಕೂಡ ಅತ್ಯಾಚಾರ ಆಗಿದೆ, ನಾಪತ್ತೆಯಾಗಿದ್ದಾಳೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಅದು ಕಾಲ್ಪನಿಕ ಪಾತ್ರ. ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಂತ ಸುಜಾತಾ ಭಟ್ ಈಗ ಟರ್ನ್ ಹೊಡೆದಿದ್ದಾರೆ. ಪ್ರಕರಣದಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಈ ಬಗ್ಗೆ ನಾನು ಕ್ಷಮೆ ಕೇಳ್ತೇನೆ. ನನ್ನ 60 ವರ್ಷದ ಜೀವನದಲ್ಲಿ ಇದೊಂದು ನನಗೆ ಕಪ್ಪು ಚುಕ್ಕಿ ಆಗ್ಬಿಟ್ಟಿದೆ. ಹೀಗಾಗಿ ನಾನು ಮುಂದೆ ಉತ್ತಮ ಜೀವನವನ್ನ ನಡೆಸುವಂತ ಆಸೆ ಇದೆ. ಧರ್ಮಸ್ಥಳಕ್ಕೆ ಹೋಗಿ ನಾನು ತಪ್ಪು ಕಾಣಿಕೆ ಕಟ್ತೀನಿ, ಧರ್ಮಸ್ಥಳಕ್ಕೆ ಹೋಗಿ ಕಲ್ಲು ಹೊಡಿತೀನಿ, ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಕ್ಷಮೆ ಕೇಳ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಆ ನಟನ ಸಹೋದರನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಸಹೋದರನ ಮನೆಯಲ್ಲಿ ವಾಸಂತಿ ಇರಬಹುದು ಅನ್ನುವಂಥ ಶಂಕೆ ನನಗಿದೆ. ಅದನ್ನ SIT ತನಿಖೆ ವೇಳೆ ಹೇಳಿದ್ದೆ. ಅವರು ತನಿಖೆಯನ್ನ ಮಾಡಿಕೊಳ್ಳಿ, ಆದರೆ ನಾನು ತಪ್ಪು ಮಾಡಿಬಿಟ್ಟೆ, ಕೆಲವರ ಮಾತನ್ನ ಕೇಳಿ ಕೆಟ್ಟಿದ್ದೇನೆ, ನನ್ನ ಜೀವನವೇ ಹಾಳಾಗಿ ಹೋಯ್ತು, ದೇವರ ಬಳಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ತಮ್ಮ ಒಂದು ಪಶ್ಚಾತ್ತಾಪದ ನುಡಿಗಳನ್ನ ಹೇಳಿದ್ದಾರೆ ಸುಜಾತಾ ಭಟ್. ಶೀಘ್ರವೇ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ, ದೇವಸ್ಥಾನದ ಮುಂದೆ ದೀರ್ಘದಂಡ ನಮಸ್ಕಾರ ಹಾಕ್ತೀನಿ, ಪಾಪ ಪ್ರಜ್ಞೆ ನನ್ನನ್ನ ಕಾಡ್ತಾ ಇದೆ, ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳಿ ಸುಳ್ಳು ಹೇಳಿದೆ, ಸುಳ್ಳಿನ ಮೇಲೆ ಸುಳ್ಳುಗಳನ್ನ ಸೃಷ್ಟಿ ಮಾಡಿದೆ, ನನ್ನದು ಸ್ವಲ್ಪ ಜಮೀನಿನ ವಿಚಾರ ಇತ್ತು, ಹಾಗಾಗಿ ನಾನು ಈ ರೀತಿಯಾಗಿ ಮಾಡಬೇಕಾಯಿತು, ಅದಕ್ಕೆ ನನಗೆ ಒತ್ತಡ ಇತ್ತು, ನಾನು ತಪ್ಪು ಮಾಡಿದೆ, ಬುರುಡೆ ಗ್ಯಾಂಗ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಆದರೆ ನಾನು ಅವರ ಮಾತನ್ನ ಕೇಳಿ ಕೆಟ್ಟೆ, ಇನ್ನು ಅವರೇನಾದ್ರೂ ನನ್ನ ಮನೆ ಬಾಗಿಲಿಗೆ ಬಂದ್ರೆ ಖಂಡಿತ ನಾನು ಅವರನ್ನ ನನ್ನ ಮನೆ ಒಳಗೆ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳಿ ಇದೀಗ ಪಶ್ಚಾತ್ತಾಪದ ನುಡಿಗಳನ್ನ ಆಡಿದ್ದಾರೆ ಸುಜಾತಾ ಭಟ್. ಒಂದ್ ಕಡೆ SIT ತನಿಖೆ ಹಾದಿ ತಪ್ತಾ ಇದೆ, ಮತ್ತೊಂದು ಕಡೆ ಯಾರದ್ದೋ ಒತ್ತಡಕ್ಕೆ ಮಣಿದು ಸುಳ್ಳು ಸಾಕ್ಷಿಗಳನ್ನ, ಸುಳ್ಳು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು ಅವರೆಲ್ಲರಿಗೂ ಈಗ ತಮ್ಮ ತಪ್ಪಿನ ಅರಿವಾಗಿದೆ. ಹಾಗಾಗಿ ಈ ಕೇಸ್ ಮುಂದೆ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಸದ್ಯಕ್ಕೆ ನಾವು ಕಾದ್ ನೋಡೋಣ.